ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಮ್ಮ ಭಾರತ ದೇಶದ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಯಾವುದಾದರೊಂದು ದೇವರ ಜಾತ್ರೆ ವರ್ಷದಲ್ಲಿ ಒಂದು ಸಲಾನೋ ಅಥವಾ ಎರಡು ಸಲಾನೋ ನಡೆಯುತ್ತೆ ಬಂಧುಗಳೇ. ಆ ಜಾತ್ರೆಗಳ ಸಂದರ್ಭದಲ್ಲಿ ದೇವ ಮಂದಿರಕ್ಕೆ ಸಂಬಂಧಿಸಿದಂತಹ ಒಂದು ಸಮಿತಿ ಅಥವಾ ಅದೇ ಊರಲ್ಲಿಯ ಒಂದು 4 ಮುಖಂಡರು ಸೇರಿ ಜಾತ್ರೆ ಅಥವಾ ಉತ್ಸವಕ್ಕೆ ಬೇಕಾದಂತ ದುಡ್ಡನ್ನ ಊರ ಜನರಿಂದ ಸಂಗ್ರಹ ಮಾಡ್ತಾರೆ. ಕಾಣಿಕೆಯ ಸ್ವರೂಪದಲ್ಲಿ ದುಡ್ಡನ್ನ ಸಂಗ್ರಹ ಮಾಡಿ ಹಾಗೆ ಬಿಡಲ್ಲ ಬಂಧುಗಳೇ. ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಊರುಗಳಲ್ಲಿ ಯಾರು ಎಷ್ಟು ದೇಣಿಗೆಯನ್ನ ಅಥವಾ ಕಾಣಿಕೆಯನ್ನ ಕೊಟ್ರು ಅನ್ನೋದನ್ನ ಈ ಲೌಡ್ ಸ್ಪೀಕರ್ಗಳಲ್ಲಿ ಜೋರಾಗಿ ಹೇಳ್ತಿರ್ತಾರೆ. ಅದು ಹೇಗೆ, ಅದೇನೇನೋ ಬಿರುದು ಕೊಟ್ಟು ಕಾಣಿಕೆ ಕೊಟ್ಟಂತ ಮಾನ್ಯರಿಗೆ ಏನೇನೋ ಒಂದು ದೊಡ್ಡ ಬಿರುದನ್ನ ಕೊಡ್ತಾರೆ. 100, 500 ಕೊಟ್ಟವರಿಗೆ ಬೇರೆ ಬಿರುದು, 1000, 5000 ಕೊಟ್ಟವರಿಗೆ ಬೇರೆ ಬಿರುದು, ಇನ್ನೇನು ಲಕ್ಷದಲ್ಲಿ ಕೊಟ್ಟಿದ್ರೆ ಕೇಳಬೇಡಿ. ಲಕ್ಷದಲ್ಲಿ ಕೊಟ್ಟಿದ್ರೆ ಆ ಮಂದಿರದ ಯಾವುದೋ ಒಂದು ಗೋಡೆಯಲ್ಲಿ ಯಾವುದೋ ಒಂದು ಕಲ್ಲಿನ ಮೇಲೆ ಅವರ ಹೆಸರನ್ನ ಶಾಶ್ವತವಾಗಿ ಕೆತ್ತಿಸಿ ಬಿಡುತ್ತಾರೆ. ಬಂಧುಗಳೇ, ಇದೆಲ್ಲ ಅವರ ದೃಷ್ಟಿಯಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಮಾತ್ರ ಈ ಸ್ಪೀಕರ್ನಲ್ಲಿ ಹೆಸರು ಹೇಳುವುದು ಮತ್ತು ಗೋಡೆಯ ಕಲ್ಲಿನ ಮೇಲೆ ಹೆಸರು ಹಾಕಿಸುವುದು ಇದೆಲ್ಲ ಹೇಗಿದೆ ಅಂದ್ರೆ ಒಂದು ಶುದ್ಧ ತಪ್ಪು ಮತ್ತು ಶುದ್ಧವಾದಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಅಂತ ನನಗನಿಸುತ್ತೆ ಬಂಧುಗಳೇ. ಯಾಕೆ ಅಂತ ನೀವು ಕೇಳಿದ್ರೆ, ಯಾರಾದ್ರೂ ನಿಮ್ಮ ಮುಂದೆ ಬಂದು ನನ್ನ ಹೆತ್ತವರ ಖರ್ಚೆಲ್ಲ ನಾನೇ ನೋಡ್ಕೊಳ್ತಿದ್ದೀನಿ, ಹೆತ್ತವರ ಊಟ ಬಟ್ಟೆ ಎಲ್ಲ ಖರ್ಚು ನನ್ನ ಮೇಲೇನೆ ಇದೆ ಅಂತ ಪುನಃ ಹೇಳ್ತಿದ್ರೆ ನಿಮಗೆ ಹೇಗನಿಸುತ್ತೆ ಹೇಳಿ? ಅವನ ಮಾತಿನ ಮೇಲೆ ನಗು ಬರಲ್ವಾ? ಖಂಡಿತ ಬರುತ್ತೆ. ಯಾಕೆ? ಹೆತ್ತವರ ಜವಾಬ್ದಾರಿ ಅವನ ಮೇಲೇನೆ ಇರುತ್ತೆ. ಅದೊಂದು ಅತ್ಯವಶ್ಯಕ ಕರ್ತವ್ಯದ ಭಾಗವಾಗಿ ಅದನ್ನ ಮಾಡ್ತಿರ್ತಾನೆ. ಅದನ್ನ ಜನರ ಮುಂದಾಗ್ಲಿ ಅಥವಾ ಯಾರ ಮುಂದೋ ಆಗ್ಲಿ ಹೇಳುವ ಅಗತ್ಯ ಇಲ್ಲ ಬಂಧುಗಳೇ. ಅಲ್ಲಿ ಆತ ಮಾಡುವುದು ಸಾಲ ಮುಟ್ಟಿಸುವ ಕೆಲಸ, ಋಣ ಮುಟ್ಟಿಸುವ ಕೆಲಸ, ಹೆತ್ತವರ ಋಣವನ್ನ ಮುಟ್ಟಿಸ್ತಿರ್ತಾನೆ. ನಾವು ಯಾರಿಂದಾದ್ರೂ ಸಾಲ ಪಡೆದಂತಹ ದುಡ್ಡನ್ನ ಮರಳಿ ಕೊಟ್ಟಾಗ ನಾನು ಅವನಿಗೆ ದುಡ್ಡು ಕೊಟ್ಟೆ ಅಂತ ಹೇಳಿದ್ರೆ ನಡೆಯುತ್ತಾ? ಖಂಡಿತ ನಡೆಯಲ್ಲ. ಯಾಕೆ? ಅದೊಂದು ಹಾಸ್ಯಾಸ್ಪದ ಸಂಗತಿ. ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಇದು ಹಾಗೆ ಇದೆ ಬಂಧುಗಳೇ. ಜಾತ್ರಾ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು, ಆರ್ಥಿಕವಾಗಿ ಮತ್ತು ಶ್ರಮದಾನದ ಮುಖಾಂತರವಾಗಿ ಪಾಲ್ಗೊಳ್ಳುವುದು ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಕರ್ತವ್ಯವಾಗಿದೆ. ಅದನ್ನ ಲೌಡ್ ಸ್ಪೀಕರ್ನಲ್ಲಿ ಹೇಳುವ ಅಗತ್ಯ ಏನಿದೆ ಅಂತ ನನ್ನ ಪ್ರಶ್ನೆ ಬಂಧುಗಳೇ. ಇನ್ನೊಂದೇನು ಅಂದ್ರೆ, ಈ ಮನುಷ್ಯ ಅಥವಾ ನಾವೆಲ್ಲರೂ ದೇವರಿಗೆ ಬೇಡಿಕೊಳ್ಳುವಾಗ ಅದ್ ಹೇಗೆ ಬೇಡ್ಕೊಳ್ತೀವಿ? ಗುಪ್ತವಾಗಿ ಬೇಡ್ಕೊಂಡು ತರ್ತೀವೋ ಅಥವಾ ಲೌಡ್ ಸ್ಪೀಕರ್ನಲ್ಲಿ 1000 ಜನರಿಗೆ ಕೇಳಿಸುವಂತೆ ಹರಕೆಗಳನ್ನ ಮಾಡ್ತೀವೋ ಹೇಳಿ? ಬೇಡ್ಕೊಂಡು ತರುವಾಗ ಗುಪ್ತವಾಗಿ ಬೇಡಿಕೊಂಡು ಕೋಟಿ ದುಡ್ಡನ್ನ ದೇವರಿಂದ ಪಡೆದು 100, 500 ಅಥವಾ 1000 ರೂಪಾಯಿನ ಕೊಟ್ಟು ಅದನ್ನ ಲೌಡ್ ಸ್ಪೀಕರ್ನಲ್ಲಿ 100 ಸಾರಿ ಹೇಳಿಸುವುದರಲ್ಲಿ ಏನು ಅರ್ಥ ಇದೆ? ಯಾಕೆ ಇದು ಹಾಸ್ಯಾಸ್ಪದವಲ್ಲ ಅಂತ ನನಗನಿಸುತ್ತೆ ಬಂಧುಗಳೇ. ಧನ್ಯವಾದಗಳು.